ಎಸ್, ಇನ್ನು ರಾಜಣ್ಣರನ್ನ ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗಿದೆ ಅಂತ ಹೈಕಮಾಂಡ್ ಈ ಮಟ್ಟದ ಒಂದು ಬಹುಪ್ರಮುಖವಾದಂತಹ ನಿರ್ಧಾರವನ್ನು ಕೈಗೊಂಡಿದೆ. ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣರನ್ನ ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗಿದೆ ಅಂತಕ್ಕಂಥದ್ದು. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಿಂದ ಸಂಪೂರ್ಣವಾಗಿ ಅವರನ್ನ ಕೈ ಬಿಡಲಾಗಿದೆ. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣರವರನ್ನ ಸದ್ಯದ ಮಟ್ಟಿಗೆ ಕ್ಯಾಬಿನೆಟ್ನಿಂದ ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ ಅವರ ನಿರ್ಧಾರ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಕಿಕ್ಔಟ್ ಮಾಡಲಾಗಿದೆ. ಕಿಕ್ಔಟ್ ಅಂತ ಯಾಕ್ರಿ ಅಂತೇಳಿ ಎತ್ತ ಕ್ಯಾಬಿನೆಟ್ ಇಂದ ಕೈ ಬಿಟ್ಟಿದ್ದಾರೆ ಅಷ್ಟೇ. ಕೈ ಬಿಟ್ಟಿಲ್ಲ. ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ. ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾನಾಗ್ಲಿ, ರಾಜಣ್ಣವರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ, ಎಲ್ಲರೂ ನಾವು ಭದ್ರವಾಗಿರ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ಕ್ವೈಟ್ ನ್ಯಾಚುರಲ್. ಅದರಲ್ಲಿ ಏನ್ ತಪ್ಪಿದೆ ಗೊತ್ತಿಲ್ಲ. ಏನಕ್ಕೆ ಅಂತ ವಜಾ ಮಾಡಿರೋದಲ್ಲ, ಕೈ ಬಿಡೋದು ಅಂತ ನಾನು ಹೇಳ್ತೀನಿ. ಈ ಕ್ಯಾಬಿನೆಟ್ ಅಲ್ಲಿ ಸೇರಿಸ್ಕೊಳ್ಳೋದು, ಕ್ಯಾಬಿನೆಟ್ ಇಂದ ಕೈ ಬಿಡೋದು ಇಟ್ಸ್ ನ್ಯಾಚುರಲ್ ಕೋರ್ಸ್. ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಕೈ ಬಿಡೋದು, ಸೇರ್ಕೊಳ್ಳೋದು ಅದೆಲ್ಲ ಇದ್ದೇ ಇರ್ತದೆ. ಇವತ್ತು ನೋಡಿ ನಮ್ಮ ಮೇರು ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಇಲ್ಲಿ ದೊಡ್ಡದೊಂದು ಆಂದೋಲನ ನಡೆಸಿದ್ವಿ ನಾವು. ಈ ಆಂದೋಲನದಲ್ಲಿ ಕೆಲವು ವಿರೋಧ ಹೇಳಿಕೆಗಳನ್ನ ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿ ಯಾರೋ ಬರೆದಿದ್ರು ಬ್ಯಾಂಕ್. ಎಸ್, ಇನ್ನು ರಾಜಣ್ಣರನ್ನ ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗಿದೆ ಅಂತ ಹೈಕಮಾಂಡ್ ಈ ಮಟ್ಟದ ಒಂದು ಬಹುಪ್ರಮುಖವಾದಂತಹ ನಿರ್ಧಾರವನ್ನು ಕೈಗೊಂಡಿದೆ. ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣರನ್ನ ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗಿದೆ ಅಂತಕ್ಕಂಥದ್ದು. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಿಂದ ಸಂಪೂರ್ಣವಾಗಿ ಅವರನ್ನ ಕೈ ಬಿಡಲಾಗಿದೆ. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣರವರನ್ನ ಸದ್ಯದ ಮಟ್ಟಿಗೆ ಕ್ಯಾಬಿನೆಟ್ನಿಂದ ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ ಅವರ ನಿರ್ಧಾರ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ರಾಜಣ್ಣ ಅವರು ಕಿಕ್ಔಟ್ ಮಾಡಲಾಗಿದೆ. ಕಿಕ್ಔಟ್ ಅಂತ ಯಾಕ್ರಿ ಅಂತೇಳಿ ಎತ್ತ ಕ್ಯಾಬಿನೆಟ್ ಇಂದ ಕೈ ಬಿಟ್ಟಿದ್ದಾರೆ ಅಷ್ಟೇ. ಕೈ ಬಿಟ್ಟಿಲ್ಲ. ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ. ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾನಾಗ್ಲಿ, ರಾಜಣ್ಣವರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ, ಎಲ್ಲರೂ ನಾವು ಭದ್ರವಾಗಿರ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ಕ್ವೈಟ್ ನ್ಯಾಚುರಲ್. ಅದರಲ್ಲಿ ಏನ್ ತಪ್ಪಿದೆ ಗೊತ್ತಿಲ್ಲ. ಏನಕ್ಕೆ ಅಂತ ವಜಾ ಮಾಡಿರೋದಲ್ಲ, ಕೈ ಬಿಡೋದು ಅಂತ ನಾನು ಹೇಳ್ತೀನಿ. ಈ ಕ್ಯಾಬಿನೆಟ್ ಅಲ್ಲಿ ಸೇರಿಸ್ಕೊಳ್ಳೋದು, ಕ್ಯಾಬಿನೆಟ್ ಇಂದ ಕೈ ಬಿಡೋದು ಇಟ್ಸ್ ನ್ಯಾಚುರಲ್ ಕೋರ್ಸ್. ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಕೈ ಬಿಡೋದು, ಸೇರ್ಕೊಳ್ಳೋದು ಅದೆಲ್ಲ ಇದ್ದೇ ಇರ್ತದೆ. ಇವತ್ತು ನೋಡಿ ನಮ್ಮ ಮೇರು ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಇಲ್ಲಿ ದೊಡ್ಡದೊಂದು ಆಂದೋಲನ ನಡೆಸಿದ್ವಿ ನಾವು. ಈ ಆಂದೋಲನದಲ್ಲಿ ಕೆಲವು ವಿರೋಧ ಹೇಳಿಕೆಗಳನ್ನ ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿ ಯಾರೋ ಬರೆದಿದ್ರು ಬ್ಯಾಂಕ್. ಎಸ್, ಇನ್ನು ರಾಜಣ್ಣರನ್ನ ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗಿದೆ ಅಂತ ಹೈಕಮಾಂಡ್ ಈ ಮಟ್ಟದ ಒಂದು ಬಹುಪ್ರಮುಖವಾದಂತಹ ನಿರ್ಧಾರವನ್ನು ಕೈಗೊಂಡಿದೆ. ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣರನ್ನ ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗಿದೆ ಅಂತಕ್ಕಂಥದ್ದು. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ರಾಜಣ್ಣವರನ್ನ ವಜಾ ಮಾಡಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಿಂದ ಸಂಪೂರ್ಣವಾಗಿ ಅವರನ್ನ ಕೈ ಬಿಡಲಾಗಿದೆ. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣರವರನ್ನ ಸದ್ಯದ ಮಟ್ಟಿಗೆ ಕ್ಯಾಬಿನೆಟ್ನಿಂದ ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ ಅವರ ನಿರ್ಧಾರ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ.
ರಾಜಣ್ಣ ಅವರು ವಜಾ ಮಾಡಿ ರಿಕಾರ್ಡ್ ಮಾಡಲಾಗಿದೆ ಅವರು. ಕಿಕ್ಔಟ್ ಅಂತ ಯಾಕ್ರಿ ಅಂತೀರಿ? ಏನ್ ಕ್ಯಾಬಿನೆಟ್ ಇಂದ ಕೈ ಬಿಟ್ಟಿದ್ದಾರೆ ಅಷ್ಟೇ. ಕ್ಯಾಬಿನೆಟ್ ಇಂದ ಕೈ ಬಿಟ್ಟಿದ್ದಾರೆ ಯಾರು? ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ. ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾನಾಗ್ಲಿ, ರಾಜಣ್ಣವರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ, ಎಲ್ಲರೂ ನಾವು ಭದ್ರವಾಗಿರ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ಕ್ವೈಟ್ ನ್ಯಾಚುರಲ್. ಅದರಲ್ಲಿ ಏನ್ ತಪ್ಪಿದೆ? ಗೊತ್ತಿಲ್ಲ ಏನಕ್ಕೆ ಅಂತ ವಜಾ ಮಾಡಿರೋದಲ್ಲ, ಕೈ ಬಿಡೋದು ಅಂತ ನಾನು ಹೇಳ್ತೀನಿ. ಈ ಕ್ಯಾಬಿನೆಟ್ ಅಲ್ಲಿ ಸೇರಿಸ್ಕೊಳ್ಳೋದು, ಕ್ಯಾಬಿನೆಟ್ ಇಂದ ಕೈ ಬಿಡೋದು ಇಟ್ ನ್ಯಾಚುರಲ್ ಕೋರ್ಸ್. ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಕೈ ಬಿಡೋದು, ಸೇರ್ಕೊಳ್ಳೋದು ಅದೆಲ್ಲ ಇದ್ದೇ ಇರ್ತದೆ. ಇವತ್ತು ನೋಡಿ ನಮ್ಮ ಮೇರು ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಇಲ್ಲಿ ದೊಡ್ಡದೊಂದು ಆಂದೋಲನ ನಡೆಸಿದ್ವಿ ನಾವು. ಈ ಆಂದೋಲನದಲ್ಲಿ ಕೆಲವು ವಿರೋಧ ಹೇಳಿಕೆಗಳನ್ನ ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿ ಯಾರೋ ಬರೆದಿದ್ರು ಬ್ಯಾಂಕ್. ಎಸ್, ಇನ್ನು ರಾಜಣ್ಣರನ್ನ ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗಿದೆ. ಹೈಕಮಾಂಡ್ ಈ ಮಟ್ಟದ ಒಂದು ಬಹು ಪ್ರಮುಖವಾದಂತಹ ನಿರ್ಧಾರವನ್ನು ಕೈಗೊಂಡಿದೆ. ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣರನ್ನ ಸಂಪೂರ್ಣವಾಗಿ ಕ್ಯಾಬಿನೆಟ್ನಿಂದ ಕೈ ಬಿಡಲಾಗಿದೆ ಅಂತಕ್ಕಂಥದ್ದು. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ರಾಜಣ್ಣ ಅವರನ್ನ ವಜಾ ಮಾಡಲಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಿಂದ ಸಂಪೂರ್ಣವಾಗಿ ಅವರನ್ನ ಕೈ ಬಿಡಲಾಗಿದೆ. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣರವರನ್ನ ಸದ್ಯದ ಮಟ್ಟಿಗೆ ಕ್ಯಾಬಿನೆಟ್ನಿಂದ ಸಂಪೂರ್ಣವಾಗಿ ಕೈ ಬಿಡಲಾಗಿದೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ ಅವರ ನಿರ್ಧಾರ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ರಾಜಣ್ಣ ಅವರು ವಜಾ ಮಾಡಿ ರಿಕಾರ್ಡ್ ಮಾಡಲಾಗಿದೆ ಅವರು. ಕಿಕ್ಔಟ್ ಅಂತ ಯಾಕ್ರಿ ಅಂತೀರಿ? ಏನ್ ಕ್ಯಾಬಿನೆಟ್ ಇಂದ ಕೈ ಬಿಟ್ಟಿದ್ದಾರೆ ಅಷ್ಟೇ. ಕ್ಯಾಬಿನೆಟ್ ಇಂದ ಕೈ ಬಿಟ್ಟಿದ್ದಾರೆ ಯಾರು? ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ. ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾನಾಗ್ಲಿ, ರಾಜಣ್ಣವರಾಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ, ಎಲ್ಲರೂ ನಾವು ಭದ್ರವಾಗಿರ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ಕ್ವೈಟ್ ನ್ಯಾಚುರಲ್. ಅದರಲ್ಲಿ ಏನ್ ತಪ್ಪಿದೆ? ಗೊತ್ತಿಲ್ಲ ಏನಕ್ಕೆ ಅಂತ ವಜಾ ಮಾಡಿರೋದಲ್ಲ, ಕೈ ಬಿಡೋದು ಅಂತ ನಾನು ಹೇಳ್ತೀನಿ. ಈ ಕ್ಯಾಬಿನೆಟ್ ಅಲ್ಲಿ ಸೇರಿಸ್ಕೊಳ್ಳೋದು, ಕ್ಯಾಬಿನೆಟ್ ಇಂದ ಕೈ ಬಿಡೋದು ಇಟ್ ನ್ಯಾಚುರಲ್ ಕೋರ್ಸ್. ಒಂದು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಕೈ ಬಿಡೋದು, ಸೇರ್ಕೊಳ್ಳೋದು ಅದೆಲ್ಲ ಇದ್ದೇ ಇರ್ತದೆ. ಇವತ್ತು ನೋಡಿ ನಮ್ಮ ಮೇರು ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಬಗ್ಗೆ ಇಲ್ಲಿ ದೊಡ್ಡದೊಂದು ಆಂದೋಲನ ನಡೆಸಿದ್ವಿ ನಾವು. ಈ ಆಂದೋಲನದಲ್ಲಿ ಕೆಲವು ವಿರೋಧ ಹೇಳಿಕೆಗಳನ್ನ ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಹೇಳಿ ಯಾರೋ ಬರೆದಿದ್ರು ಬ್ಯಾಂಕ್.